ನಾನು ಇದನ್ನು ಪತ್ರಿಕಾ ಕಚೇರಿಯನ್ನು ಮಾಡಬಾರ್ದಂತ ವಿಚಾರ ಇಟ್ಕೊಂಡೆ. ಅದಕ್ಕೆ ಯಾಕೆ ತಡ ಮಾಡಿದಂತ ಪ್ರಶ್ನೆ ನಿಮ್ಮಿಂದ ಬರ್ತೈತಿ. ಆದ್ರೆ ನಮ್ಮೆಲ್ಲ ಸ್ನೇಹಿತರು ಏನು ಹೇಳಿದರು, ಒಂದಿಬ್ಬರು ಯಾರೋ ಮಾಡಿದರು, ನಮ್ಮ ರಾಜು ಮನ್ನಿಕೇರಿ ಪತ್ರಿಕಾ ಇದನ್ನು ಮಾಡಿದರು, ಪರಿಷತ್ ಮಾಡಿದರು. ಇದನ್ನು ನೀವು ಮಾಡಲಾರ್ದು ಹೋದ್ರೆ ಅಂದ್ರೆ ಭ್ರಷ್ಟಾಚಾರವನ್ನು ಒಪ್ಕೊಂಡಾಗತಿ. ಅದು ಒಂದು ಹೇಳೋದ್ರ ಮುಖಾಂತರ ಇನ್ನೂ ಅನೇಕ ವಿಚಾರಗಳನ್ನು ಹೇಳ್ಬೇಕತಿ. ಅವ್ರು ಏನೇನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ಬೇಕತಿ. ಮೊಟ್ಟ ಮೊದಲನೇದು ಚಾಲೆಂಜ್ ಏನು ಮಾಡಿದಾರಲ್ಲ, ರಾಜೀನಾಮೆ ಕೊಟ್ಟು ನಾನು ಎಲೆಕ್ಷನ್ ಖರ್ಚು ಕೊಡ್ತೀನಿ, ಚುನಾವಣೆಗೆ ಬರಲಿ ಅಂತ ತಿಳ್ಕೊಂಡು. ನೋಡ್ರಿ, ಜನರು ಪಕ್ಷ ನಮ್ಮನ್ನು 5 ವರ್ಷಕ್ಕೆ ಆರಿಸಿ ಕಳಿಸಿರ್ತಾರೆ. 13 ಫೇಸ್ ಮಾಡಿವಿ, 18 ಫೇಸ್ ಮಾಡಿವಿ, 23 ಫೇಸ್ ಮಾಡಿವಿ, 28ಕ್ಕೆ ನಾನು ಚಾಲೆಂಜ್ ಹೇಳ್ತೀನಿ ಅವ್ರಿಗೆ. ನಿಮ್ಮಲ್ಲಿ ನಿಜವಾದ ಪ್ರಾಮಾಣಿಕ ಚುನಾವಣೆ ಮಾಡೋದಿತ್ತಂದ್ರೆ ಇಬ್ಬರು ಕೂಡ ನಾನು ನಿಲ್ಬಾರ್ದು, 28ಕ್ಕೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅನ್ನೋ ವಿಚಾರದೊಳಗೆ ಇದ್ದೆ. ಅದು ಯಾವುದೂ ಸುಳ್ಳಲ್ಲ. ಇವತ್ತು ಅವ್ರು ಚಾಲೆಂಜ್ ಮಾಡ್ಯಾರಂದ್ರೆ ನಮ್ಮ ಪಕ್ಷ ಮತ್ತು ನಮ್ಮ ಎಲ್ಲ ಹಿರಿಯರು ಕಾರ್ಯಕರ್ತರು ಏನಾದರೂ ಅವಕಾಶ ಮಾಡಿಕೊಟ್ರೆ ಅವ್ರು ಇನ್ನೊಮ್ಮೆ ಸ್ಪರ್ಧೆ ಮಾಡ್ಬೇಕಂತ ಇಚ್ಛಾನ ಇದೀನಿ ನಂದು, ಅವ್ರು ಹೇಳಿದ ಮಾತಿಗೆ. ಒಂದು ನಾನು ಅವರಿಗೆ ಚಾಲೆಂಜ್ ಹಾಕ್ತೀನಿ, ಇಬ್ಬರು ಕೂಡಿ ನಾಮಿನೇಷನ್ ಮಾಡಿ ಬೆಳಿಗ್ಗೆ ಸಿದ್ದೇಶ್ವರನ ಗುಡಿ ಒಳಗೆ ಹಾನಿ ಮಾಡಿ ನಮ್ಮ ಕುಟುಂಬದ ಯಾವ ಸದಸ್ಯರು ಸಹಿತ ಚುನಾವಣೆಯಲ್ಲಿ ಭಾಗಿಯಾಗಬಾರ್ದು. ಅವ್ರ ಕುಟುಂಬದವ್ರು ಇರ್ಬೋದು, ನನ್ನ ಕುಟುಂಬದವ್ರು ಇರ್ಬೋದು. ಆಮೇಲೆ ಯಾರೂ ಆಶೆ ಆಮಿಷಗಳ ಮುಖಾಂತರ ಚುನಾವಣೆ ಮಾಡಬಾರ್ದು. ಜನ ಅವಾಗ ಇಬ್ಬರದು ಖರ್ಚು ಆಗೋದಿಲ್ಲ, ಸಮಯ ಉಳಿತೈತಿ. ಜನ ಯಾರನ್ನ ಆರಿಸಿ ಕಳಿಸ್ತಾರೋ ಅವಾಗ ಜನರ ನಿರ್ಣಯಕ್ಕೆ ನಾವು ತಲೆಬಾಗಬೇಕು ಅನ್ನುವಂಥ ಮಾತನ್ನು ಹೇಳಿ ಇದನ್ನ ಚಾಲೆಂಜ್ ಸ್ವೀಕಾರ ಮಾಡಲಿ, ಅವರಲ್ಲಿ ಪ್ರಾಮಾಣಿಕತೆ ಇದ್ರೆ ಅನ್ನುವಂಥ ಮಾತನ್ನು ಒಂದೇದು ಹೇಳ್ತೀನಿ. ಇನ್ನು 2008 ಮತ್ತು 2018 ನಾ ಸೋತು ಅಂತ ಹೇಳಿದರು. 2008 ನನಗೆ ಟಿಕೆಟೇ ಕೊಟ್ಟಿಲ್ಲ, ಸರ್ನಾಯಕರು ನಿಂತಿದ್ದಾರೆ. ಸೋಲು ಪ್ರಶ್ನೆಯಲ್ಲಿ ಬರ್ತೈತೆ ಅದು ಒಂದು. ಅವನು ಇನ್ನೊಂದು, ಇದನ್ನ 35,400 ವೋಟುಗಳು ತಮಗೆಲ್ಲ ಗುರ್ತಿರ್ಬೋದು. ಅವರು ಶಿವಸೇನೆ ಅನ್ನುವಂಥ IAS ಅಧಿಕಾರಿ ಬಂದಿದ್ದರು. ಯಾಕಂದ್ರೆ ನೀವು ಹೆಚ್ಚು ಕಡಿಮೆ 40 ವರ್ಷದಿಂದ ಈ ರಂಗದೊಳಗಿದ್ದೀರಿ. ಅನೇಕ ಹಿರಿಯರು ಯಾರ್ಯಾರಿದ್ರೆ ಈಗ ಮಾಹಿತಿ ಇದೆ. ಶಿವಸೇನೆ ಅನ್ನುವಂಥ IAS ಅಧಿಕಾರಿನ ನಾ ಚುನಾವಣೆಗೆ ಸೋತ ಬಳಕ ಇಲೆಕ್ಷನ್ ಕಮಿಷನ್ಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡು, ನಮ್ಮ ಕಾಂಗ್ರೆಸ್ KPCC ಅವ್ರಿಗೆ ಮನವಿ ಮಾಡಿಕೊಂಡು ನಮ್ಮ ಜಿಲ್ಲೆಯೊಳಗೆ ಮತದಾರರ ಯಾದಿಯನ್ನು ಪರಿಷ್ಕರಿಸಬೇಕಂತ ಒತ್ತಾಯ ಮಾಡಿದಾಗ ಅವ್ರು ಹಾಕಿದ್ರು. IAS ಚುನಾವಣೆ ಕಮಿಷನ್ದವ್ರು ಹಾಕಿದರು. ಅವಾಗ ನಮ್ಮಲ್ಲಿ 35,400 ವೋಟುಗಳು ಬೋಗಸ್ ವೋಟ್ ಅಂತ ತಿಳ್ಕೊಂಡು ಡಿಲೀಟ್ ಮಾಡಿದ್ರು. ನಾ ಏನು ನಿರಾಣಿಯವ್ರು ಮಾಡ್ಯಾರ ಅಂತ ಹೇಳಿದ್ದೀನಿ, ಇಲ್ಲಲ್ಲ. ಇದು ಅದಕ್ಕೆ ಉತ್ತರ